ಹೊರಗಡೆ ತಿರುಗಬೇಕು, ಸ್ವಲ್ಪ ಹೊಸ ಹೊಸ ನಮ್ಮ ಗೆಳೆಯರನ್ನು, ಸ್ನೇಹಿತರನ್ನು ಹಾಗೂ ಪ್ರವಾಸಿಗರನ್ನು ಮೀಟ್ ಮಾಡಬೇಕು, ಹಾಗೆ ಫ್ರೆಂಡ್ಸ್ಗಳನ್ನು ಮಾಡ್ಕೋಬೇಕು. ತುಂಬ ಜನಕ್ಕೆ ತುಂಬ ಒಂದು ಕಷ್ಟ ಇರುತ್ತೆ, ಹೆಂಗೆ ಏನು ಅಂತನ. ನೆಹರು ನಿಲಯ ಐ ಥಿಂಕ್ ಒಳಗಡೆ ಹೋಗ್ಬೋದು ಅನಿಸುತ್ತೆ. ಹಾಯ್ ಮತ್ತೆ ಇನ್ನೊಬ್ರು ಮಾತಾಡ್ತಾ ಇದ್ದಾರೆ, ನೋಡೋಣ ಎಲ್ಲಿಂದ ಅಂತ ಕೇಳೋಣ. ಯು ಆರ್ ಫ್ರಮ್ ಕನ್ನಡ ಆರ್ ಹಿಂದಿ? ಕನ್ನಡ. ಎಲ್ಲಿಂದ ರೀ? ಇನ್ನು ನಾವು ಈ ಒಂದು ನೆಹರು ನಿಲಯದ ಬಗ್ಗೆ ನೋಡೋದಾದ್ರೆ, ಸರ್ ಮಾರ್ಕ್ KBC ಅವರು 1834ರಿಂದ 1861ರವರೆಗೆ ಇವರು ಮೈಸೂರು ರಾಜ್ಯದ ಕಮಿಷನರ್ ಆಗಿರ್ತಾರೆ. ಸೊ ಅಂತಹ ಒಂದು ಟೈಮ್ನಲ್ಲಿ ಈ ಒಂದು ಬೇಸಿಗೆಯ ಒಂದು ವಾಸದ ಬಂಗಲೆಯನ್ನಾಗಿ ಇವರು ಉಪಯೋಗಿಸ್ತಾ ಇರ್ತಾರೆ. ತದನಂತರ 1986ರಲ್ಲಿ ಇಲ್ಲಿ ಸಾರ್ಕ್ ಸಮ್ಮೇಳನ ಸಮೇತ ಇದೇ ಒಂದು ಬಂಗಲೆಯಲ್ಲಿ ನಡೆಯುತ್ತೆ. ಇದಾದ ನಂತರ ನೆಹರು ನಿಲಯ ಅಂತ ಹೇಳ್ಬಿಟ್ಟು ಮರು ನಾಮಕರಣವನ್ನ ಮಾಡಲಾಗುತ್ತದೆ. ಇವತ್ತಿಗೆ ಇಂದಿಗೆ ಪ್ರಸ್ತುತ ಇದನ್ನ ಸಾರ್ವಜನಿಕರು ಒಂದು ಅತಿಥಿ ಗೃಹವನ್ನಾಗಿ ಉಪಯೋಗಿಸ್ತಾ ಇದ್ದಾರೆ. ಇಲ್ಲಿಗೆ ಯಾರು ಬರ್ತಾರೆ ಅತಿಥಿಗಳು, ಅವರು ಏನು ಪೇಯಿಂಗ್ ಗೆಸ್ಟ್ ಅಂತ ಹೇಳ್ಬಿಟ್ಟು ಪೇ ಮಾಡಿಬಿಟ್ಟು ಈ ಒಂದು ಏನು ಅತಿಥಿ ಗೃಹವನ್ನ ಉಪಯೋಗಿಸ್ತಿರ್ತಾರೆ. ಬನ್ನಿ ಮುಂದೆ ಇನ್ನು ಏನೇನಿದೆ ಅಂತ ನೋಡೋಣ. प्लेस कौन सा है ना राजस्थान में? अच्छा वाला कौन सा? चित्तौड़गढ़ है। हाँ और मुझे ऑफिस कर्नाटका। हाँ कर्नाटका। हाँ अच्छा है ना? जॉब 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 का प्रोसेस है, किधर काम करता है ना? विजयनगर क्रॉस। हाँ विजयनगर क्रॉस। विद्यानगर क्रॉस। कौन सा कंपनी में? वही नॉर्मल आईफोन। आईफोन। हाँ हाँ मेरा चैनल का नेम पता है ना? ट्रैवल विथ मार्शियना। सबको सब्सक्राइब करो। हाँ पता है ना? हाँ सर्च करो, यूट्यूब में आता है ना मेरा चैनल। हाँ चैनल लाइक करो, कमेंट करो, शेयर करो। ओ सुपर, ज्यादा से ज्यादा शेयर करो। हाँ सुपर सुपर। और इधर आएंगे तो बेंगलुरु आएंगे इधर हाँ बहुत कुछ देखने को मिलेगा। हाँ इसका नाम है नंदी हिल। सुपर, इधर आके नजारा देखो। अच्छा अच्छा प्लेस है ना? आप बोलेंगे जाने का मन नहीं होगा, लेकिन अच्छा होगा आपके लिए। कन्नड़ बोलो, भी ऊपर है। कन्नड़ आता है ना आपको? ಎಲ್ಲಾರು ಬಾಂಗೆ ಎಲ್ಲಾರು ಬನ್ನಿ. ಬಾಂಗೆ ಓಕೆ ಬನ್ನಿ. ನಂದಿ ಹಿಲ್ ಚೆನ್ನಾಗಿತ್ತು, ತುಂಬಾ ತುಂಬಾ ಚೆನ್ನಾಗಿದೆ ನಂದಿ ಹಿಲ್ಸ್. ಚೆನ್ನಾಗಿತ್ತು. ಹಾ. ನಜಾರ ನೋಡಕ್ಕೆ ಸೂಪರ್ ಆಗಿತ್ತು. ಓಕೆ ಥ್ಯಾಂಕ್ ಯು. ಲೈಕ್ ಅಣ್ಣಗೆ ಲೈಕ್ ಕಾಮೆಂಟ್ ಶೇರ್ ಮಾಡಬೇಕು. ಸೂಪರ್ ಸೂಪರ್ ಸೂಪರ್. ನೋಡಿ ನಮ್ಮ ಕನ್ನಡದಲ್ಲಿ ಹೇಳ್ತಿದ್ದಾರೆ, ಇವ್ರು ಬಂದು ರಾಜಸ್ಥಾನದಿಂದ ಬಂದಿದ್ದಾರೆ, ಇಲ್ಲ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವತ್ತು ವಿಸಿಟ್ ಮಾಡ್ಬೇಕಂತ ಈ ನಂದಿ ಹಿಲ್ಸ್ಗೆ ವಿಸಿಟ್ ಮಾಡಿದ್ದಾರೆ. ತುಂಬಾ ಜನ ಪ್ರಯಾಗ್ರಾಜು, ರಾಜಸ್ಥಾನ, ಮಣಿಪುರ ಆ ಕಡೆಯಿಂದ ಎಲ್ಲರೂ ಸಮೇತ ತುಂಬಾ ಜನ ಬಂದಿದ್ದಾರೆ. ಬಟ್ ಇವತ್ತು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರೋ ಒಂದು ಪೀಸ್ಫುಲ್ ಆಗಿದೆ ದಿನ. ಸೊ ಇನ್ನು ಹಾಗೆ ಮುಂದೆ ಬಂದ್ರೆ ನಾವು ಇಲ್ಲಿ ಏನು ನೆಲ್ಲಿಕಾಯಿ ಬಸವಣ್ಣನನ್ನ ದರ್ಶನವನ್ನ ಮಾಡ್ಕೋಬಹುದು. ನೋಡಿ ಇದೇನ್ ನೋಡ್ತಾ ಇರ್ತೀರಾ, ಇದೇ ನಂದಿ ಬೆಟ್ಟದ ಮೇಲೆ ಇರುವಂತಹ ಏನು ನೆಲ್ಲಿಕಾಯಿ ಬಸವಣ್ಣನ ಒಂದು ಕೆತ್ತನೆ ರೂಪದಲ್ಲಿರುವಂತಹ ನೆಲ್ಲಿಕಾಯಿ ಬಸವಣ್ಣ. ಸೊ ಈ ಒಂದು ಚೋಳರ ಕಾಲದಲ್ಲಿ ಈ ಒಂದು ನಂದಿ ಬೆಟ್ಟವನ್ನ ಆನಂದಗಿರಿ ಅಂತ ಕರಿತಾ ಇರ್ತಾರೆ. ಇನ್ನು ಸುಮಾರು 1000 ವರ್ಷಗಳ ಹಿಂದೆ ಇಲ್ಲಿ ನಂದಿ ದೇವಾಲಯ ಇರೋದ್ರಿಂದ ಇದಕ್ಕೆ ನಂದಿ ಬೆಟ್ಟ ಅಂತ ಹೆಸರು ಬಂದಿದೆ ಅಂತಾನು ಕೇಳ್ಪಟ್ಟಲಾಗುತ್ತೆ ಅಥವಾ ಕರಿತಾ ಇದ್ದಾರೆ. ಇನ್ನು ಪುರಾತನ ಕಾಲದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಯೋಗಾನಂದೀಶ್ವರನೆಂಬ ದೊಡ್ಡ ತಪಸ್ವಿ ಇದ್ದ. ಸೊ ಅವನು ಇಲ್ಲಿ ತುಂಬಾನೇ ದೊಡ್ಡ ತಪಸ್ಸನ್ನ ಮಾಡಿರೋದಕ್ಕೆ ಇದಕ್ಕೆ ನಂದಿ ಬೆಟ್ಟ ಅಂತ ಹೇಳ್ಬಿಟ್ಟು ಹೆಸರು ಬಂತು ಅಂತಾನು ನಾನು ಕೇಳಲ್ಪಟ್ಟೆ. ಸೊ ಹಾಗೆ ಮುಂದೆ ಬಂದ್ರೆ ನಾವು ಈ ಆಡಳಿತ ಏನು ಈ ಟಿಪ್ಪು ಸುಲ್ತಾನ ಇದ್ದ ಈ ಇದನ್ನ ಕೋಟೆಯನ್ನ ತುಂಬಾ ಭದ್ರವಾಗಿ ಆಡಳಿತ ಕೋಟೆಯನ್ನಾಗಿ ನಿರ್ಮಿಸೋದಕ್ಕೆ ಇದಕ್ಕೆ ನಂದಿದುರ್ಗ ಅಥವಾ ನಂದಿ ಕೋಟೆ ಅಂತನ ಕರೆಯಲಾಗ್ತಿದೆ. ಈ ಬೆಟ್ಟ ಒಂದ್ ಕಡೆಯಿಂದ ನೋಡ್ತಾ ಇದ್ರೆ ಒಂಥರ ನಿದ್ರಿಸುತ್ತಿರುವ ಅಂದ್ರೆ ವೃಷಭ ನಂದಿ ಅಂತೆ ಕಾರಣೋದ್ರಿಂದ ಬಹುಶಃ ಇದಕ್ಕೆ ನಂದಿ ಬೆಟ್ಟ ಎಂಬ ಹೆಸರು ಬಂದಿದೆ ಅಂತಾನು ನಾವು ಇತಿಹಾಸವನ್ನ ನೋಡ್ಬೋದಾಗುತ್ತೆ. ನೋಡಿ ಎಷ್ಟೊಂದು ಅದ್ಭುತವಾಗಿ ಇದನ್ನ ಅಂದಿನ ಕಾಲದಲ್ಲೇನೆ ನಿರ್ಮಾಣ ಮಾಡಿದ್ದಾರೆ ಅಂತಂದ್ರೆ, ಇದನ್ನ ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ ಅಂದ್ರೆ ನಿಜ ತುಂಬಾ ಅಂದ್ರೆ ತುಂಬಾ ಇಷ್ಟು ದೊಡ್ಡದಾದಂತಹ ಒಂದು ನಂದಿ ಒಂದು ಸ್ಟ್ಯಾಚ್ಯೂನ ಹೆಂಗೆ ಕಟ್ಟಿದ್ದಾರೆ ಅಂದ್ರೆ ನಂಬಕ್ಕೆ ಸಾಧ್ಯ ಇಲ್ಲ. ಅದು ಇಷ್ಟು ದೊಡ್ಡದಾದಂತಹ ಒಂದು, ಅದು ಇಷ್ಟು ಮೇಲ್ಗಡೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಬನ್ನಿ ಇನ್ನು ಮುಂದೆ ತುಂಬಾ ಜನ ಇಲ್ಲಿ ವಿಸಿಟ್ ಮಾಡ್ತಾ ಇದ್ದಾರೆ.
ಸುಮಾರು ರಾಜ್ಯ ಏನು ಬೇರೆ ಬೇರೆ ರಾಜ್ಯಗಳಿಂದಲೂ ಸಮೇತ ಈ ಒಂದು ನಂದಿ ಬೆಟ್ಟಕ್ಕೆ ಇವತ್ತು ಭೇಟಿ ಕೊಟ್ಟಿದ್ದಾರೆ. ಅವ್ರನ್ನೂ ಸಮೇತ ನೋಡೋಣ ಬನ್ನಿ. ಇದನ್ನ ಮಾಡಲಿ ಅಂತ ಕೇಳ್ಕೊಡ್ತೀನಿ. ಹಾಗೆ ಯಾರೆಲ್ಲ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗನೆ. ಹಾಗೂ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ನಮ್ಮ ವಿಡಿಯೋವನ್ನು ತಪ್ಪದೆ ಶೇರ್ ಮಾಡ್ಕೊಳ್ಳಿ. ಅತಿ ಹೆಚ್ಚು ಲೈಕ್ಸ್ ಮತ್ತು ಶೇರ್ಗಳಿಂದ ನಮಗೆ ಉತ್ತಮವಾದಂತಹ ಒಂದು ರೆಸ್ಪಾನ್ಸ್ ಸಿಗುತ್ತೆ, ಮತ್ತು ಹೊಸ ಹೊಸ ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಇನ್ನೂ ಸ್ಫೂರ್ತಿ ಆಗುತ್ತೆ. ಅದು ಬಿಟ್ಟರೆ ಬೇರೆ ಇನ್ನೇನು ನಿಮ್ಮ ಕಡೆಯಿಂದ ಕೇಳ್ಕೊಳ್ಳೋದಿಲ್ಲ. ಎಲ್ಲರೂ ನಂದಿಯನ್ನು ದರ್ಶನ ಮಾಡ್ಕೊಳ್ಳಿ. ಯಾರ್ಯಾರಿಗೆ ನಂದಿಯನ್ನು ದರ್ಶನ ಮಾಡ್ಕೋಬೇಕಂತ ಅನಿಸಿದೆ ಅವರೆಲ್ಲರೂ ಶಿವನ ಒಂದು ಏನು ವಾಹನ ಅಂತಹ ನಂದೀಶ್ವರನನ್ನು ಏನೋ ಬೇಡಿಕೆಯನ್ನು ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಬಿಸ್ತಿದೆ, ಬಟ್ ಆದರೂ ವ್ಯೂ ಮಾತ್ರ ತುಂಬ ಸಕ್ಕತ್ತಾಗಿದೆ. ಜೀವನದಲ್ಲಿ ಯಾವಾಗಲೂ ಇದ್ದಿದ್ದೆ, ಬಟ್ ಈ ಥರ ಒಂದು ಪ್ಲೇಸಸ್ಗಳನ್ನು ವಿಸಿಟ್ ಮಾಡಬೇಕು, ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಇದೇ ನಮ್ಮ ಒಂದು ಮನಸ್ಸಿಗೆ ಒಂದು ತುಂಬ ಅಂದರೆ ತುಂಬ ಸಂತೋಷ ಕೊಡುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಹಾಗೆ ಈ ಒಂದು ವ್ಯವಸ್ಥೆ ಅಥವಾ ಬಾವಿನಲ್ಲಿ ಯಾವುದೇ ರೀತಿಯ ನೀರುಗಳಿಲ್ಲ, ಜಸ್ಟ್ ಬಾವಿ ಇದೆ ಅಷ್ಟೇ. ನೀವು ನೋಡ್ತಾ ಇರ್ಬೋದು ಕ್ಷೀರ ನದಿ ಅಂತ ಹೇಳ್ಬಿಟ್ಟು ಇದು ಒಂದು ಮೂಲವನ್ನು ಹಾಕಿದ್ದಾರೆ. मजा आया ना? मजा ले आज किधर से आया? हाँ किधर से आप? हाँ आगे प्रेस्टीज सेंचुरी अमराली अमराली प्रेस्टीज सेंचुरी काम उधर ही करता है ना? अच्छा सेलिब्रेट कर दिया ना? हाँ होली अच्छा है ना? होली हैप्पी होली, हैप्पी हैप्पी। हाँ होली अच्छा है ना? हाँ कैसा है नंदीश कैसा अच्छा है ना? ಓಕೆ. ಇನ್ನು ವಿಶೇಷವಾಗಿ ಈ ಸ್ಥಳಕ್ಕೆ ತುಂಬಾನೇ ಪ್ರಾಮುಖ್ಯತೆ ಇದೆ. ಇತಿಹಾಸವನ್ನೇ ಸೃಷ್ಟಿಸಿದಂತಹ ಈ ಸ್ಥಳದ ಬಗ್ಗೆ ನೀವು ತಿಳಿಲೇಬೇಕು. ನಿಜವಾಗಿಯೂ ಟಿಪ್ಪು ಸುಲ್ತಾನನ ಕಾಲದಲ್ಲಿ ಈ ಒಂದು ಸ್ಥಳಕ್ಕೆ ಎಷ್ಟು ಹೆಸರುವಾಸಿ ಅಂದ್ರೆ ಈಗಲೂ ಸಮೇತ ಅಷ್ಟೇ ಹೆಸರುವಾಸಿ ಆಗಿದೆ. ಅದೇ ನೋಡಿ ಈಗೇನ್ ನೋಡ್ತಾ ಇದ್ದೀರಾ, ಇದೇ ಟಿಪ್ಪು ಡ್ರಾಪ್. ಯಾಕಂದ್ರೆ ಈ ಸ್ಥಳದಲ್ಲಿ ತುಂಬಾನೇ ಮೂವೀಸ್ಗಳು ಶೂಟಿಂಗ್ ಆಗಿದ್ದಾವೆ. ತುಂಬಾ ಭಯಾನಕನಾದಂತಹ ಒಂದು ಸ್ಥಳ ಇದು. ಇದರ ಮೇಲಿಂದ ಕೈದಿಗಳನ್ನ ಅಥವಾ ದೇಶಕ್ಕೆ ದ್ರೋಹ ಬಗೆದಂತಹ ಕೆಲವು ಏನು ಅಧಿಕಾರಿಗಳು ಇರ್ತಿದ್ರ ಅಂತರ್ನ ಈ ಒಂದು ಬೆಟ್ಟದ ಮೇಲಿಂದನೇ ಕೆಳಗಡೆನೆ ಹಾಕ್ಬಿಟ್ಟು ಏನೋ ತಳ್ತಾ ಇದ್ರು ಅಥವಾ ಸಾಯಿಸ್ತಾ ಇದ್ರು ಕೈದಿಗಳನ್ನ ಅಂತ ಟಿಪ್ಪುವಿನ ಕಾಲದಲ್ಲಿ ಈ ಒಂದು ಪದ್ಧತಿಯನ್ನ ಆಚರಣೆಯಲ್ಲಿ ಇತ್ತು. ಸೊ ಹಾಗೆ ಮುಂದೆ ಬಂದ್ರೆ ನೀವು ನೋಡ್ಬೋದು ಯೋಗಾನಂದೀಶ್ವರ ದೇವಸ್ಥಾನವನ್ನ, ನಂದಿ ಬೆಟ್ಟದ ಮೇಲೆ ಇರುವಂತಹ ಈ ದೇವಾಲಯವನ್ನು ಯಾರು ಕಟ್ಟಿದ್ದು ಅಂತಂದ್ರೆ ಶ್ರೀ ಯೋಗಾನಂದೀಶ್ವರ ಸ್ವಾಮಿಯನ್ನು ಅವಳಿ ಋಷಿಗಳಾದಂತಹ ಕೂಷ್ಮಾಂಡ ಹಾಗೂ ಶ್ರವಣಕರಿಂದ ಈ ಒಂದು ದೇವಸ್ಥಾನ ಪ್ರತಿಷ್ಠಾಪಿಸಲಾಗಿದೆ ಎಂದು ಒಂದು ಪ್ರತೀತಿಯನ್ನ ನಾವು ನೋಡಬಹುದು. ಹಾಗೆ ಪ್ರಮುಖವಾಗಿ ಈ ದೇವಾಲಯವನ್ನು ಯಾವುದೇ ರೀತಿಯಾದಂತಹ ಅಡಿಪಾಯವಿಲ್ಲದೆ ಬಂಡೆಯ ಮೇಲೆ ಈ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದಾರೆ. ಹಾಗೂ ಗಂಗರು, ರಾಷ್ಟ್ರಕೂಟರು, ನೊಳಂಬರ ಕಾಲದಲ್ಲಿ ಈ ದೇವಾಲಯವು ಪ್ರಮುಖವಾಗಿ ಬೆಳವಣಿಗೆಯನ್ನ ಕಂಡಿರೋದನ್ನ ನಾವು ನೋಡಬಹುದು. ಇಲ್ಲಿನ ದೇವಾಲಯದ ಸಮುಚ್ಚಲಯದಲ್ಲಿ 2 ದೇವಾಲಯಗಳಿವೆ.
ಈಶ್ವರನಿಗೆ ಸಮರ್ಪಿತವಾದಂತಹ ಶ್ರೀ ಯೋಗಾನಂದೀಶ್ವರ ದೇವಾಲಯ ಹಾಗೂ ಅಮ್ಮನವರಿಗೆ ಸಮರ್ಪಿತವಾದಂತಹ ಮುಕ್ತಾಂಬ ದೇವಾಲಯವನ್ನ ನಾವು ಈ ದೇವಸ್ಥಾನದಲ್ಲಿ ನೋಡಬಹುದು. ಈ ದೇವಸ್ಥಾನದ ಮೊದಲನೇ 2 ಭಾಗವನ್ನ ಚೋಳರ ಕಾಲಕ್ಕೆ ಸೇರುತ್ತದೆ. ಅಂದಿನ ಕಾಲದಲ್ಲಿ ಈ 2 ಭಾಗವನ್ನ ನಿರ್ಮಾಣ ಮಾಡಿರ್ತಾರೆ. ಇನ್ನುಳಿದ ದೇವಸ್ಥಾನದ ಹೊರಾಂಗಣ ಹಾಗೂ ಅಭಿವೃದ್ಧಿಯನ್ನ ವಿಜಯನಗರ ಸಾಮ್ರಾಜ್ಯದಲ್ಲಿ ಈ ಒಂದು ಅಭಿವೃದ್ಧಿಯನ್ನ ಮಾಡಲಾಗುತ್ತದೆ. ಇನ್ನು ಶ್ರೀ ಯೋಗಾನಂದೀಶ್ವರ ದೇವಾಲಯದ ಸುಖನಾಸಿಯನ್ನು ವಿಜಯನಗರದ ಅರಸರು ಬೆಳ್ಳಿ, ಬಂಗಾರ, ತಾಮ್ರ, ಕಂಚು ಹಾಗೂ ಹಿತ್ತಾಳೆಯನ್ನು ಸೇರಿ ಈ ಒಂದು ಪಂಚಲೋಹವನ್ನ ನಿರ್ಮಿಸಿದ್ದಾರೆ. ಇಲ್ಲಿನ ದ್ವಾರಪಾಲಕರನ್ನು ಸಹ ಪಂಚಲೋಹದಿಂದ ನಿರ್ಮಾಣವನ್ನ ಮಾಡಲಾಗಿದೆ. ಇನ್ನೊಂದು ವಿಶೇಷವಾಗಿ ಈ ದೇವಾಲಯದಲ್ಲಿ ಭೈರವಿ, ನಂದಿ, ಸ್ಥೂಲ ಬ್ರಹ್ಮ, ರಥಾರೂಢ ಸೂರ್ಯ, ಗಣೇಶ, ದಕ್ಷಿಣ ಮೂರ್ತಿ ಹಾಗೂ ಶ್ರೀ ಯೋಗಾನಂದೀಶ್ವರ ಎಂದು ಕರೆಯಲ್ಪಡುವ ಪಾಣಿಪೀಠ ಶಿವಲಿಂಗವನ್ನ ನಾವು ಈ ದೇವಾಲಯದ ಗರ್ಭಗುಡಿಯಲ್ಲಿ ನೋಡಬಹುದು. ವಿಜಯನಗರದ ಕಾಲದಲ್ಲಿ ಸುಮಾರು 600 ದೇವಾಲಯಗಳನ್ನ ನಿರ್ಮಾಣ ಮಾಡುತ್ತಾರೆ. ಕರ್ನಾಟಕ, ಕೇರಳ, ಆಂಧ್ರ, ತಮಿಳುನಾಡು ಸೇರಿದಂತೆ ಇವರ ಒಂದು ಅರ್ಧ ಸಂಪಾದನೆಯಲ್ಲಿ ಶಿಲ್ಪಕಲೆಗಾಗಿಯೇ 50% 50% ಏನು ಒಂದು ಕೊಡುಗೆಯನ್ನ ಶಿಲ್ಪಕಲೆಗಾಗಿಯೇ ಈ ಒಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ನೀಡಲಾಗಿದೆ. ಚೋಳರು ಶಾಪ ವಿಮೋಚನೆಗಾಗಿ 108 ಶಿವನ ದೇವಾಲಯಗಳನ್ನ ನಿರ್ಮಾಣ ಮಾಡ್ತಾರೆ. ಇನ್ನು ಈ ದೇವಾಲಯದಲ್ಲಿ ಮಧ್ಯದಲ್ಲಿ 2 ಮುಖ ಮಂಟಪಗಳನ್ನ ನೋಡಬಹುದು. ಈ 2 ಮುಖ ಮಂಟಪಗಳಿಂದ ದೇವಾಲಯಗಳನ್ನ ಒಂದುಗೂಡಿಸುತ್ತದೆ. ಈ ದೇವಾಲಯದ ಕಟ್ಟಡವನ್ನು 11ನೇ ಶತಮಾನದಲ್ಲಿ ಚೋಳರ ಕಾಲದಲ್ಲಿ ಕಟ್ಟಲಾಗಿದೆ. ಸುಮಾರು 20 ಅಡಿ ಎತ್ತರ ಇರುವಂತಹ 2 ಪ್ರವೇಶ ದ್ವಾರಗಳನ್ನ ನಾವು ನೋಡಬಹುದು, ಪೂರ್ವಕ್ಕೆ ಹಾಗೂ ಪಶ್ಚಿಮಕ್ಕೆ. ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಿರುವ ಈ ದೇವಾಲಯವನ್ನು ಶಿವನು ಯೋಗ ದೀಕ್ಷೆಯಲ್ಲಿ ಇರುವುದರಿಂದ ಉತ್ಸವಗಳು ಯಾವುದೇ ರೀತಿಯಲ್ಲಿ ನಡೆಯುವುದಿಲ್ಲ. ಇನ್ನು ಪ್ರಮುಖವಾಗಿ ಶ್ರೀ ಯೋಗಾನಂದೀಶ್ವರನ ದರ್ಶನಕ್ಕೆ ಬರುವಂತಹ ಭಕ್ತಾದಿಗಳು ಪಾರ್ವತಿಯ ದರ್ಶನವನ್ನು ಪಡೆದರೆ ಮಾತ್ರ ಈಶ್ವರನ ಪೂಜಾ ಫಲವನ್ನು ಹಾಗೂ ಮುಕ್ತಿಯನ್ನು ಹೊಂದಬಹುದೆಂದು ನಂಬುತ್ತಾರೆ ಇಲ್ಲಿ. ಆದ್ದರಿಂದಲೇ ಇಲ್ಲಿನ ಪಾರ್ವತಿಗೆ ಮುಕ್ತಾಂಬ ಎಂದು ಹೇಳಲಾಗುತ್ತದೆ ಅಂದಿನ ಕಾಲದಿಂದಲೂ. ಪ್ರಮುಖವಾಗಿ ಈ ಒಂದು ಕಲ್ಯಾಣಿ ಬಾವಿಯನ್ನ ನೀವು ನೋಡಬಹುದು. ಇದು ಒಂದು ಅದ್ಭುತವಾದಂತಹ ಒಂದು ನಿರ್ಮಾಣ ಆಗಿದೆ. ಯಾಕಂದ್ರೆ ಇದನ್ನ ಅಮೃತ ಸರೋವರ ಅಂದ್ರೆ ಸ್ವಚ್ಛ ತಿಳಿ ನೀರಿನಿಂದ ಕೂಡಿರುವಂತಹ ಕಲ್ಯಾಣಿ ಆಗಿದೆ. ಈ ಒಂದು ಕಲ್ಯಾಣಿ ಬಾವಿಯನ್ನ ಇಂದಿನ ಕಾಲದಲ್ಲಿ ನೀರಿಗಾಗಿ ಈ ಸರೋವರವನ್ನ ಬಳಸಲಾಗ್ತಿತ್ತು. ಇಂದಿಗೂ ಸಮೇತ ಅಷ್ಟೇ ಸ್ವಚ್ಛಂದದಿಂದ ಇದೆ. ಇದರಲ್ಲಿರುವಂತಹ ನೀರು ಎಷ್ಟು ತಿಳಿಯಾಗಿದೆ ಅಂದ್ರೆ ಅಷ್ಟೊಂದು ತಿಳಿಯಾಗಿದೆ. ನೋಡ್ತಾ ಇರ್ಬೋದು, ನಮ್ಮ ಪ್ರತಿಬಿಂಬ ಸಮೇತ ಅಷ್ಟೇ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಈ ಒಂದು ಕಲ್ಯಾಣಿನಲ್ಲಿ ಯಾವುದೇ ಒಂದು ವರ್ಷದಲ್ಲೂ ಸಮೇತ ನೀರು ಖಾಲಿ ಆಗದಲೆ ಯಾವಾಗಲೂ ಸಹ ಅದಾನ ನೀರಿನಿಂದ ತುಂಬಿರುತ್ತದೆ. ಹೀಗೆ ನಂದಿ ಬೆಟ್ಟದ ಒಂದು ಜರ್ನಿಯನ್ನ ನಾನು ನಿಮ್ಗೆ ತಿಳಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತಿದ್ದೀನಿ. ವಿಡಿಯೋ ನಿಜವಾಗ್ಲೂ ಇಷ್ಟ ಆಗಿದೆ, ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚಿನದಾಗಿ ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟು ತುಂಬಾನೇ ಅವಶ್ಯಕತೆ ಇದೆ. ತಪ್ಪದೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಮೇತ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ತುಂಬಾನೇ ಸಪೋರ್ಟ್ ಮಾಡಬೇಕಾಗಿ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ವಂದನೆಗಳೊಂದಿಗೆ ಮತ್ತೆ ಸಿಗೋಣ. ಬಾಯ್ ಬಾಯ್.